ಜೂಗ್ಲೂರೆಲ್ಲ ಬರ್ರೆ ಇಲ್ಲಿ ಒಂದು ಪೋಟರ್ ತಗೋಬೇಕು. ಯಾಕಂದ್ರೆ ಜೂಗ್ಲು ಮೇಯಿಸ್ತಾ ಇದ್ರಲ್ಲ ನಾವು ಇನ್ನೂ ಒಂದ್ಸಲಿ ಮನವಿ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಇಲ್ಲಿ ಅವಕಾಶ ಕೊಡಬಾರದು. 100 ವರ್ಷ ಬದುಕುವಂತವ್ರು ಕೂಡ ಈ ಕೆರೆಯಲ್ಲಿ ನೀರು ಕುಡಿದು ಬದುಕಿದ್ದಾರೆ. ಹೆಸಗ್ರಾಗ್ಬೋದು. ಇಂಥ ಪ್ರಾಣಿಗಳೆಲ್ಲೂ ಇಲ್ಲಿ ನೀರು ಕುಡಿಯಂತ ಜಾಗ. ಕೋಲಾರ ಬೆಟ್ಟ ಐತೆ, ಮುಳವಾಗಲ್ ಬೆಟ್ಟ ಐತೆ, ವರ್ತೂರು ಬೆಟ್ಟ ಐತೆ. ಇಷ್ಟು ಬೆಟ್ಟಗಳು ಬಿಟ್ಬಿಟ್ಟು ಯಾಕ್ರಿ ಬಡವ್ರಕ ಸಾವಿರಾರು ಜನ ಸಾಯ್ಸಾಕ ರೈತರಿಗೆ ತೊಂದರೆ ಆದದ ಅಂತ ಹೇಳಿ ನಾವು ಇಲ್ಲಿ ಬಾಯಿ ಹೊಡ್ಕೊಂಡು ಸಾಯ್ತಾ ಇದ್ರೆ ಇವರಪ್ಪ ಮಮ್ಕೆ ಮೇಮಂತ ಬಾತ್ಪಾಡು ಹೋಟ್ಲೇಸ್ಮೆ ಈ ದಿನಲ್ಲಿ ಜೂಗ್ಲಿ ಮೇಸ್ತಾರ ಕೂಡ ವಿಡಿಯೋ ಮಾಡ್ಕೊಡ್ತೀವಿ. ನಾವು ಸುಳ್ಳು ಹೇಳ್ತಾ ಇರಲ್ಲ. ನಿಮ್ ಕಾಲ ಮುಕ್ಕೊಂತೀವಿ. ನಮ್ಗ ಈ ಸಹಾಯವನ್ನು ಯಾರೊಬ್ರು ಅದ್ರ ಬಗ್ಗೆ ಗಮನನೇ ಹರಿಸ್ಲಿಲ್ಲ. ಜೂಗ್ಲೂರೆಲ್ಲ ಬರ್ರೆ ಇಲ್ಲಿ ಒಂದು ಪೋಟರ್ ತಗೋಬೇಕು. ಯಾಕಂದ್ರೆ ಜೂಗ್ಲಿ ಮೇಯಿಸ್ತಾ ಇದ್ರಲ್ಲ ನಾವು ಈ ಕುಡಿಯೋ ನೀರ್ಗೆಲ್ಲ ತೊಂದರೆ ಆಗ್ತದ. ಅದಕ್ಕೋಸ್ಕರಾಗಿ ವರ್ತೂರು ಪ್ರಕಾಶ್ ಅವರು ಇಲ್ಲಿ ಏನೋ ಯಾವ್ದಾದ್ರು ಮಿಶ್ನು ಗಣಿಗಾರಿಕೆ ಮಾಡ್ಬೇಕಂತ ಹೊರಟಿದ್ದಾರೆ. ದಯವಿಟ್ಟು ನೋಡು ಸಮಯ ನೆನಪಾಕೊಂಡ್ಬಿಟ್ಟು ಸುಮ್ಮನೆ ಮನೇಲಿ ಇದ್ದಿರೋದು ಭಾರಿ ಒಳ್ಳೇದು. ಈ ರೈತರೆಲ್ಲ ಮತ್ತೆ ಅದರಲ್ಲಿ ಬಡ ಜನ, ವಲೀರು, ಮಾದಿಗರು, ಅಗಸರು, ಅಜಾಮರು, ಪ್ರತಿಯೊಂದು ಜಾತಿ ಗೌಡ್ರು ಎಲ್ಲರೂ ಸೇರಿ ಇಲ್ಲಿ ಒಂದು ಫೋಟೋ ತೆಗಿತಾ ಇದ್ವಿ ನಾವು. ಏನ್ಕೋಸ್ಕರ ಅಂದ್ರೆ ಇಲ್ಲೆಲ್ಲ ಮಾರ್ಕ್ ಮಾಡ್ಯಾರ ಬಂಡೆ ಮೇಲೆ. ಈ ಇದು ಏನೋ ಮಿಕ್ಸ್ ಜಲ್ ಫ್ಯಾಕ್ಟ್ರಿ ಮಾಡ್ಬೇಕಂತ. ಈ ಕೆರೆಯಲ್ಲಿರೋದು ಸುಮ್ಮಗುಟ್ಟಮ್ಮನ ಕೆರೆ ಅಂತ ಇದ್ರಿಗೆ ಹೆಸರು. ಇದು ಕೇಶಿನಲ್ಲಿ ನೀರಲ್ಲ, ಸುಮ್ಮಗುಟ್ಟಮ್ಮನ ಕೆರೆ ಅಂತ ಹೆಸರು ಈ ಕೆರೆಗೆ. ಇದರಲ್ಲಿ ಸುಮಾರು ಅಂದ್ರೆ ಏಪ್ರಿಲ್ ಮೇ ಜೂನ್ ವರ್ಗು ಈ ಕೆರೆಯಲ್ಲಿ ನೀರಿರೋಂಥ ಜಾಗ ಜೋಕ್ ನೀರು. ಆ ನೀರನ್ನ ನಾವು ಫಿಲ್ಟರ್ ನೀರು ಕೂಡ ಕುಡಿಯೋದಿಲ್ಲ, ಬಾಯಿಗಳಲ್ಲಿ ತರೋದಿಲ್ಲ, ಬೋರ್ಗಳು ಕೂಡ ಕುಡಿಯಲ್ಲ. ಈ ನೀರು ಕೆಂಪಗೆ ಇರ್ತದಂತ ಈ ಊರನ್ನ ನಾವು ಬಳಸಿಕೊಂಡು ನೀರು ಕುಡಿತಾ ಇದ್ವಿ. 100 ವರ್ಷ ಬದುಕುವಂತವ್ರು ಕೂಡ ಈ ಕೆರೆಯಲ್ಲಿ ನೀರು ಕುಡಿದು ಬದುಕಿದ್ದಾರೆ. ಹೆಸಗ್ರಾರ್ ಆಗ್ಬೋದು, ಮಟ್ನಳ್ಳಿ ಆಗ್ಬೋದು, ಈ ಕಡೆ ಮಲ್ಲಂಡಳ್ಳಿ ಆಗ್ಬೋದು, ಇವರೆಲ್ಲ ಸೇರಿ ಹೊಸಮಟ್ನಳ್ಳಿ ಆಗ್ಬೋದು. ಈ ಮುದುಕರೆಲ್ಲ ತಗೊಂಡೋಗಿ ಕುಡಿತಾ ಇದಾರೆ ಇವಾಗೂನು. ಈಗ ಇಲ್ಲಿ ಬಂದು ನೀವು ಏನೋ ಅಕಸ್ಮಾತ್ ಗಣಿಗಾರಿಕೆ ನಾನು ಉಪಯೋಗಿಸಿದಂದ್ರೆ ಮುಂದೆ ಅದೇ ಸಮಯ ಏನಾಗ್ತದೇನೋ ಹೇಳಕ್ಕೆ ಗೊತ್ತಿಲ್ಲ. ಈ ನೀರಲ್ಲಿ ದುಮ್ಮಲ ಹೋಗಿ ಸೇರ್ಕೊಂಡು ಅಲ್ರ ಪ್ರತಿಯೊಂದು ಜನಕ್ಕೂ ಕಿಡ್ನಿಗಳು, ಹಾರ್ಟ್ಗಳು ಎಲ್ಲ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿ ಸತ್ತೋತಾರ. ದನ ಕರುವು ನಮಲಿಗಿಲು ಪ್ರಾಣಿಗಳು 1960 ಲೆಕ್ಕ ಹಾಕಿದ್ದೀನಿ ನಾನು. ಜಿಂಕಿಗಳಿದ್ದಾವೆ 1632 ಜಿಂಕಿಗಳು ಹೆಸಗ್ರಾರ ಮತ್ತೆ ಇರಿಸನ್ ಸರ್ವೆ ನಂಬರಲ್ಲಿ ಓಡಿರ್ತಕ್ಕಂಥವು ನಮಲಿಗಳು ಲೆಕ್ಕಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರಾಣಿಗಳೆಲ್ಲೂ ಇಲ್ಲಿ ನೀರು ಕುಡಿಯಂತ ಜಾಗ. ಯಾಕೆ ಸೋಮ ನೀನು ಮಧ್ಯಾಹ್ನ ಬೆಟ್ಟ ಐತೆ, ಕೋಲಾರ ಬೆಟ್ಟ ಐತೆ, ಮುಳವಾಗಲ್ ಬೆಟ್ಟ ಐತೆ, ನಂದಿ ಬೆಟ್ಟ ಐತೆ, ಅರಾಮಕೊತ್ನೂರು ಬೆಟ್ಟ ಐತೆ, ಇದಾವ್ದಿದು ಈ ಸಿಣ್ಣಂಗಿರಿ ಬೆಟ್ಟ ಐತೆ, ಇದು ಮಲ್ಲೇಶ್ವರನ ಬೆಟ್ಟ ಐತೆ, ವರ್ತೂರು ಬೆಟ್ಟ ಐತೆ. ಇಷ್ಟು ಬೆಟ್ಟಗಳು ಬಿಟ್ಬಿಟ್ಟು ಯಾಕ್ರಿ ಬಡವ್ರಕ ಸಾವಿರಾರು ಜನ ಸಾಯ್ಸಾಕ ನೀವ್ ಯಾಕ್ರಿ ಹೊಲ್ಟಿದ್ರಿ ನಮ್ಮ ಏರಿಯಾಕ ಸ್ವಾಮಿ? ನಿಮ್ಗೇನೋ ಅನಾನುಕೂಲ ಮಾಡಿದ್ರ ಎಲೆಕ್ಷನ್ ಬರ್ಬೇಕಾದ್ರೆ ಎಲ್ರು ಓಟ್ ಹಾಕ್ಬೇಕು ಅಂತವ್ರ ಸಾಯಿಸ್ತಾ ಇದ್ರಿ ಅಂದ್ರೆ ನೀವು ನಾವ್ ಏನ್ ಮಾಡ್ಬೇಕಂತ ನಮ್ಗೆ ದಿಕ್ತಪ್ಪಾಗ್ಬಿಟ್ಟಿದೆ. ದಯವಿಟ್ಟು ನೀವು ಈ ಜಾಗಕ್ಕ ರಾಜೀನಾಮೆ ಹಾಕಿ ಮಾಡೋದು ಬೇಡಪ್ಪ ಅಂತ ನೀವೇ ಹೇಳ್ಬೇಕು. ಹೇಳಿದ್ರೆ ಮಾತ್ರ ನಾವು ಒಪ್ಕೊಂತೀರಿ. ಬಿಟ್ಟು ಅಂದ್ಮೇಲೆ ನೋಡ್ಸೋಣ. ದಯವಿಟ್ಟು ಹೇಳ್ತಾ ಇದ್ವಿ. ಇದ್ರಕ್ಕೆ ನೀವು ತಲೆ ಹಾಕಿದೀರಾ, ಈ ಕಡೆ ತಿರ್ಗಿದೀರಾ, ಆ ಕಡೆ ತಿರ್ಕೊಂಡ್ಬಿಟ್ರ ಬೆಂಗಳೂರು ಕಡೆ. ದಯವಿಟ್ಟು ನಿಮ್ದೇ ಅಂತ ಜನ ಎಲ್ಲ ಹೇಳ್ತಾವ್ರೆ. ನಾವು ಒಟ್ಟಾಗಿ ತಾಳ್ದೆ, ಆ ಬಾಧೆ ತಾಳ್ದೆ. ನಮ್ದೇನ್ ಜಮೀನಲ್ರಿ ಇಲ್ಲಿ ಜನಕ ರೈತರಿಗೆ ತೊಂದರೆ ಆಗ್ತದ ಅಂತೇಳಿ ನಾವು ಇಲ್ಲಿ ಬಾಯಿ ಹೊಡ್ಕೊಂಡು ಸಾಯ್ತಾ ಇದ್ರಿ. ನಾನೊಂದು ಹಾರ್ಟ್ ಪೇಷಂಟು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನನ್ಗೂ ನೋವಾಗ್ತಾ ಇದೆ. ದಯವಿಟ್ಟು ಈ ಗಾಳಿಗೆ ಮಾತ್ರ ನೀವು ಬರ್ದಿರಾ ಇರೋದು. ನಾವು ನಮಸ್ಕಾರ ಕೇಳ್ತಾ ಇದ್ವಿ. ದಯವಿಟ್ಟು ಬರಬೇಡ್ರ. ಯಾವಾಗಪ್ಪ ಇದು 2ನೇ ತಾರೀಕು ಚಿಟ್ಟಳ್ಳಿ ಗೇಟು, ಸುಗ್ಡೂರು ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಸುಗ್ಡೂರು ಹೋಬಳಿ ಚಿಟ್ಟಳ್ಳಿ ಗ್ರಾಮದಲ್ಲಿ ಕೋಲಾರದಿಂದ ಚಿಂತಾಮಣಿಗೆ ಹೋಗಂತ ಹೆದ್ದಾರಿ ಬಂದ್ ಮಾಡ್ತಾ ಇದ್ವಿ. ಕಾರಣ ಏನು? ನೀವು ಸುಮ್ಮನೆ ಇದ್ದಿದ್ರೆ ನಾವು ಬಂದು ಮಾಡ್ತಾ ಇರಲ್ಲ, ಜನಕ್ಕೆ ಅನಾನುಕೂಲ ಮಾಡ್ತಾ ಇರಲ್ಲ. ನೀವು ಇದೆಲ್ಲ ನೋಡ್ಲಿಕ್ಕೆ ಸರ್ವೆ ಅವ್ರು ಬಿಟ್ಟಿದ್ರಿ, ಇದು ಮಾರ್ಕ್ ಮಾಡ್ಯವ್ರ, ಇದೆಲ್ಲ ಅರ್ಥ ಮಾಡಿದಕ್ಕೋಸ್ಕರ ಒಟ್ಟಾಗಿ ಗುರಿಯಕ್ಕೆ ಸಾಧ್ಯತೆ ತಪ್ಪಾಗಿದೆ. ರಾತ್ರಿ ಆಗಲು ಜನಗಳು ಹೆಂಗಸರು ಒಯ್ಕೊಂತಾರ. ఏంపా ఎవరు దిక్కులేదా మాకే మగోళ్ళు లేదా ఎవరప్ప మమ్మకి మేమంతా బాతుపడి ఓట్లేస్తే మాకంతా ఇట్లా చేసిరంత జనులు బబుడి ಮಾಡ್ತಾವ್ರೆ. ರೈತ ಸಂಘ ನಾರಾಯಣಗೌಡರು ಕೂಡ ಯಾಕಣ
ಏನಣ್ಣ ಯಾರು ದಿಕ್ಕಿಲ್ಲ ಅಣ್ಣ ನಿಮ್ಗಂತ ಅಯ್ಯಣ್ಣ ಕೂಡ ಬಂದು ಜವಾಬ್ದಾರಿ ನಮ್ಮ ಪರವಾಗಿ ಮಟ್ನೇಳಿ ಎಳೆಗೌಡ್ರು ಮಗಳು ಪಾಪ ಒಬ್ಬ ಲೀಡ್ರು ಆದ್ನ ಗ್ರಾಮ ಪಂಚಾಯತ್ ಮೆಂಬರು, ನಾವು ಗ್ರಾಮ ಪಂಚಾಯತ್ ಮೆಂಬರೇ, ತಾವೆಲ್ಲ ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಅಲ್ರು ಫೋಟೋ ತಗೊಂತಾ ಇದ್ವಿ, ನಾನೇ ಕರ್ಸಿದ್ ಅಲ್ರು ದಯವಿಟ್ಟು ಈ ಕಡೆ ನೀವು ತಿರ್ಗಿ ಹೋಗ್ಬೇಡಿ ಸ್ವಾಮಿ. ಸರ್ವೆ ನಂಬರ್ ಜಮೀನು ಸರ್ವೆ ಯಸಗ್ರಹ ಗ್ರಾಮ ಸರ್ವೆ ನಂಬರ್ 60, ಇರ್ಗಸಂದ್ರ ಸರ್ವೆ ನಂಬರ್ 52ರಲ್ಲಿ ನಾವು ಇರ್ಗಸಂದು ಆದೇಶ ಕೊಟ್ಟಿರ್ಬೋದು ಮಾಡ್ಬೇಕಂತ. ಆದ್ರೆ ಯಸಗ್ರಹ ಗ್ರಾಮಕ್ಕೆ ಆನ್ಕೊಂಡಿರೋಂಥ ಸರ್ವೆ ನಂಬರ್ಗಳು 2 ಅದ್ರ ಪಕ್ಕದಲ್ಲಿ ಕೆರೆ ಐತೆ. ಆ ಕೆರೆಯಲ್ಲಿ ಸುಮಾರು ಅಂದ್ರೆ 1000 1500 ಜಿಂಕೆಗಳು ನೀರು ಕುಡಿತಾವ. ಸುತ್ತಮುತ್ತ ಯಸಗ್ರಹ, ಮಟ್ನಳ್ಳಿ, ಮಲ್ಲಂಡಳ್ಳಿ, ರಾಜಕಲ್ಲಹಳ್ಳಿ ಜೀವಗಳೆಲ್ಲನು ದನ ಕುರಿ ಕೂಡ ಅದೇ ಕೆರೆಯಲ್ಲೇ ನೀರು ಕುಡಿತಾ ಇರೋದು. ಆ ಗಾಬಾಲ ತುಂಬಿಕೊಂಡ್ರೆ ಆ ನೀರಲ್ಲಿ ಚೆನ್ನಾ ಅನಾನುಕೂಲ. ಪಕ್ಕದಲ್ಲಿ ಈ ಬಂಡೆ ಪಕ್ಕದಲ್ಲಿ ಯಸಗ್ರಹದವರು 12 ಮನೆ ಇದ್ದಾವೆ. 12 ಮನೆಯಲ್ಲಿ ಒಂದೊಂದು ಮನೆಯಲ್ಲಿ 10 ಸಂಸಾರ, 10 ಜನ, ಒಂದು ಮನೇಲಿ 20, ಒಂದು ಮನೇಲಿ 32, ಒಂದು ಮನೇಲಿ 5 ಜನ, ಈ ತರ ಸಂಸಾರ ಇದಾವೆ. ಅವ್ರ ಮಕ್ಳು ಮರೆಲ್ಲ ನಾಶನ ಆಗಿ ಹೋಗ್ತಾರ. ಯಸಗ್ರಹ ಗ್ರಾಮದಲ್ಲಿ ಇರ್ತಕ್ಕಂಥ ಜನ ತೋಟಗಳು, ರೇಷ್ಮೆ ತೋಟ, ಬೆಳೆಗಳು ಏನು ಆಗೋದಿಲ್ಲ. ಅದಕ್ಕೋಸ್ಕರಾಗಿ ವರ್ತೂರು ಪ್ರಕಾಶ್ ಆಗ್ಬೋದು, ಯಾರೇ ಆಗ್ಬೋದು, ಅಥವಾ ಇನ್ನೊಬ್ರು ಆಗ್ಬೋದು, ಲೀಡರ್ ಆಗ್ಬೋದು, ಇಲ್ಲಿ ಈ ಸರ್ವೆ ನಂಬರ್ಗಳು 2 ಸರ್ವೆ ನಂಬರ್ನಲ್ಲಿ ಅದೇನಪ್ಪದು ಗಣಿಗಾರಿಕೆ ಕೊಡೋದಕ್ಕೆ ಆಸ್ಪತ್ರೆ ಕೊಡೋದಿಲ್ಲ. ಕೊಟ್ರೆ ರೈತರೆಲ್ಲ ಸತ್ತೋಗ್ತೀವಿ, ಅವ್ರ ಎದುರಿಗೆ ಪಾಲ್ದಾಲ್ ಕುಡಿದು ಸತ್ತೋಗ್ತೀವಿ. ಇದು ಸತ್ಯ, ಇದು ಸತ್ಯವಾಗಿ ಇರ್ತಕ್ಕಂಥ ಮಾತು. ಈಗ ಯಾರಿಗೂ ಗೊತ್ತಿಲ್ಲ. ಹೆಂಗಸರಲ್ಲ ಊರಲ್ಲಿ ಹೆಂಗಸರಲ್ಲ ಒಂದು ಹತ್ಕೊಂಡು ಬರ್ತಾ ಇದ್ದಾರೆ. ಜಮೀನುಗಳು ಇರೋದು ನಮ್ದು ಬರೀ 5 ಗುಂಟೆ 10 ಗುಂಟೆ 20 ಗುಂಟೆ ಅಂತ ಜಮೀನು ಇರೋದು. ನಮ್ಗೆ 1000 ಎಕರೆ ಇಲ್ಲಿ ಏನಿಲ್ಲ. ಬೇರೆ ಊರುಗಳಾಗಿರ್ಬೋದು, ನಾವು ಯಸಗ್ರಹ ಗ್ರಾಮ ಬಡವರೂರು ಆದ್ರೆ ಕೂಡ ನಮ್ ಜಮೀನುಗಳಿದ್ದಕ್ಕೆ ನಾವು ಬೇರೆ ಸರ್ವೆ ನಂಬರ್ಗಳು ಸರ್ವೆ ನಂಬರ್ ಅಲ್ಲಿ ಕೂಡ ನಾವು ಜಮೀನು ಅಕ್ವೈರಿ ಮಾಡ್ಕೊಂಡು ಮಂಜೂರು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ. ನಮ್ಮೂರಲ್ಲಿ ಯಾರು ಅಂತ ಸಾಹುಕಾರ ಶ್ರೀಮಂತರು ಯಾರು ಇಲ್ಲ. ದಯವಿಟ್ಟು ಏನೋ ಮಾಡಿ ಸರ್ಕಾರ ಜಿಲ್ಲಾಡಳಿತವರು ನಮ್ಗ ಸಹಾಯ ಮಾಡಿ ಉಳಿಸ್ಕೊಡ್ಬೇಕು ಈ ಬಂಡಿಗಳು ಅಂತೇಳಿ ನಾವು ಮನವಿ ಮಾಡ್ಕೊಂತ ಇದ್ವಿ. ದಯವಿಟ್ಟು ನಮ್ಮ ಮೇಲೆ ಕರುಣೆ ಇಟ್ಟು ನೀವೆಲ್ಲ ಸೇರಿ ನಮ್ಮ ಗ್ರಾಮಗಳಿಗೆ ಅಥವಾ ಮಟ್ನೇಳಿ ಗ್ರಾಮ ಇರ್ಬೋದು, ಮಲ್ಲಂಡಳ್ಳಿ ಇರ್ಬೋದು, ಯಸಗ್ರಹ ಗ್ರಾಮ ಜೀವಗಳು ಜಿಟ್ಟುಗಳು ಸುಮಾರು 1000 ಜೀವ ನೀರು ಕೊಡುವಂತ ಜಾಗ ಅದು. ಅದ್ರಲ್ಲೆಲ್ಲ ಗಾಬ್ ತುಂಬಿಕೊಂಡು ಅನ್ಯಾಯ ಆಗ್ತಾವ, ಪ್ರಾಣಿಗಳು ಹೋಗ್ತಾವ, ನಮಿಲಿಗಳು, ಜಿಂಕಿಗಳು, ಪಾಡು ಪ್ರದೇಶ ಎಲ್ಲ ಬೇಕಾದಷ್ಟು ದಿನವಾಗ ನೀವು ನೋಡ್ಬೇಕಾದ್ರೆ ನೀವು ಬಂದ್ರೆ ನಿಮ್ಗೆ ಬೇಕಾದ್ರೆ ವಿಡಿಯೋ ಮಾಡ್ಕೊಡ್ತೀವಿ ನಾವು. ಜಿಂಕಿಗಳು, ಇದು ನಮಿಲಿಗಳು, ಈ ಪ್ರಾಣಿಗಳೆಲ್ಲನು ಈ ದಿನಲ್ಲಿ ಜೀವಗಳು ಮೇಯಿಸ್ತಾರೋ ಕೂಡ ನೀವು ವಿಡಿಯೋ ಮಾಡ್ಕೊಡ್ತೀವಿ. ನಾವು ಸುಳ್ಳು ಹೇಳ್ತಾ ಇರಲ್ಲ. ಆದ್ರೆ ದಯವಿಟ್ಟು ನಿಮ್ ಕಾಲಲ್ಲಿ ಮುಕ್ಕೊಂತೀವಿ. ನಮ್ಗ ಈ ಸಹಾಯವನ್ನು ಎಲ್ಲರೂ ಸೇರಿ ಗಣಿಗಾರಿಕೆ ಅವಕಾಶ ಕೊಡದೆ ನಮ್ಮನ್ನು ಕಾಪಾಡಿದ್ರು ಅಂದ್ರೆ ನಾವು ನಿಮ್ಮ ಫೋಟೋ ಹಾಕೊಂಡು ಈ ಗ್ರಾಮದಲ್ಲಿ ನಾವು ಜೀವನ ಮಾಡ್ತೀವಿ ಅಂತೇಳಿ ನಾವು ಮನವಿ ಮಾಡ್ತಾ ಇದೀವಿ. ಸಮಯ ನಮಸ್ಕಾರ. ಯಸಗ್ರಹ ಸರ್ವೆ ನಂಬರ್ 60, ಇರ್ಗಸಂದ್ರ ಸರ್ವೆ ನಂಬರ್ 52ರಲ್ಲಿ ಗಣಿಗಾರಿಕೆಗೆ ಹಾಕೊಂಡಿರೋದ್ರಿಂದ ನಾವು ಸುಮಾರು ಮಟ್ನಳ್ಳಿ ಗ್ರಾಮಸ್ಥರು, ಯಸಗ್ರಹ ಗ್ರಾಮಸ್ಥರು, ನಮ್ಮ ಪಂಚಾಯತಿ ರೆಸಲ್ಯೂಷನ್ನು ಎಲ್ಲಾನು ಸೇರಿದಂಗೆ ಎಲ್ಲರಿಗೂ ತಕರಾರು ಅರ್ಜಿ ಕೊಟ್ವಿ. ಯಾರೊಬ್ರು ಅದ್ರ ಬಗ್ಗೆ ಗಮನನೇ ಹರಿಸ್ಲಿಲ್ಲ. ಈ ಸದ್ಯಕ್ಕೆ ಕಂದಾಯ ಇಲಾಖೆಯವರು ಇದು ಗಣಿ ಇಲಾಖೆಯವ್ರಿಗೂ ಫೈಲ್ ಮೂವ್ ಆಗಿದೆ. ನಿನ್ನೆನೂ ಮಾತಾಡಿದ್ವಿ ನಾವು. ಸುಮಾರು ಅವ್ರು ಅಪ್ಲಿಕೇಶನ್ ಹಾಕಿದಾಗಿಂದನೂ ಫಾಲೋಅಪ್ ಮಾಡ್ತಾ ಇದ್ದೀವಿ. ಆದರೆ ಅಧಿಕಾರಿಗಳು ಯಾರೋ ಮಿನಿಸ್ಟ್ರಿಗೋ ಎಕ್ಸ್-MLA-ಗಳಿಗೋ ಕುಮ್ಮಕ್ ಕೊಡ್ತಾ ಇದ್ದಾರೆ. ನಾವು ಎಷ್ಟೇ ಹೇಳಿದ್ರು ಅವ್ರಿಗೆ ಶಾಮೀಲಾಗಿ ಅವರು ನಮ್ಮ ಬಂಡೆ, ಇಲ್ಲಿ ಸುಮಾರು ರೈತರು, ಕೆರೆ, ದೇವಸ್ಥಾನ, ಮನೆಗಳು ಎಲ್ಲ 4-5 ಹಳ್ಳಿ ಜನಗಳಿಗೆ ತೊಂದರೆ ಮಾಡ್ತಾ ಅವ್ರಿಗೆ ಶಾಮೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಒಂದ್ಸಲಿ ಮನವಿ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಇಲ್ಲಿ ಅವಕಾಶ ಕೊಡಬಾರ್ದು. ನೀವು ಕೊಟ್ಟಲ್ಲಿ ನಮ್ಮ ಹೋರಾಟ ಎಂದಿಗೂ ನಿಲ್ಲಲ್ಲ. ಇಲ್ಲಿನ 2 MLA-ಗಳು MLC-ಗಳು ಅವ್ರಿಗೆ ಮನವಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಗಣಿಗಾರಿಕೆಗೆ ನಮ್ಮ ಜನಗಳಿಗೆ ಅನುಕೂಲ ಆಗೋ ತರ ವ್ಯವಸ್ಥೆ ಮಾಡಿ, ಗಣಿಗಾರಿಕೆಗೆ ಮಾತ್ರ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ. ಆದ್ರೂ ಅಧಿಕಾರಿಗಳೆಲ್ಲ ಒಂದ್ ಕಡೆ ನಮ್ಮ ಮಾಜಿ ಮಿನಿಸ್ಟರ್ ವರ್ತೂರ್ ಪ್ರಕಾಶ್ ಅವ್ರಿಗೆ
ಸ್ಪಂದಿಸ್ತಾ ಇದ್ದಾರೆ ಹೊರತು ನಮ್ಗೆ ಯಾರಿಗೂ ನಮ್ಮ ಮಾತಿಗೆ ಯಾರಿಗೂ ಅವರು ಬೆಲೆ ಕೊಡ್ತಾ ಇಲ್ಲ. ದಯಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಡಬಾರದು ಅಂತ ಆಗ್ರಹ ಮಾಡ್ತಾ, ನೆಕ್ಸ್ಟ್ ತಿಂಗಳು 2ನೇ ತಾರೀಕು ಇದೇ ನಮ್ಮ ಗ್ರಾಮಗಳ ಪಕ್ಕದಲ್ಲಿ ಇರ್ತಕ್ಕಂಥ ಕೋಲಾರ ಚಿಂತಾಮಣಿ ಹೆದ್ದಾರಿಯಲ್ಲಿ ಚಿಟ್ನಳ್ಳಿ ಗೇಟ್ನಲ್ಲಿ ಬಂದ್ಗೆ ಕರೆ ಕೊಟ್ಟಿರ್ತೇವೆ. ಆ ದಿನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳೋವರೆಗೂ ನಾವು ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ. ದಯಮಾಡಿ ಇದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊತೀವಿ.